ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಫುಲ್ ದೊಡ್ಡ ಸಂಭ್ರಮ. ನಮ್ಮ ಕಸಿನ್ ಬರ್ತ್ಡೇ ಐತೆ, ಎಲ್ಲ ಡಿಸ್ಕಷನ್, ಒಂದು ಪಾರ್ಟಿ ಕೇಳೋದು. ಇವ್ರು ನಮ್ಮ ಅಜ್ಜಿ ಆಯೋದು. ನಮ್ಮ ಮನೆ ಗಂಡಸ್ರೆಲ್ಲ ಎಲ್ಲ ಹೋಗ್ತಾವೆ, ಕಳ್ರು ಎಲ್ಲ ಎಲ್ಲೆಲ್ಲ ಹೋಗ್ತಾವ್ರೆ. ಮೇನ್ ಕಳ್ರುಗಳು ಇವರೆಲ್ಲಾನು. ಅವನಲ್ಲ ಇವನು ಪಾಪೈಸ್. ನಿನ್ನೆ ಇವರಿಬ್ರು ಸೇರ್ಕೊಂಡು ಫಿಲಮ್ಗೆ ಹೋಗಿದ್ರಂತೆ. ಇವ್ರು ನೋಡಿದ್ರೆ ಕನ್ನಡ ಅಂತಾನೆ, ಅವನ್ ನೋಡಿದ್ರೆ ಮಲಯಾಳಂ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ಎಲ್ಲ ಹೋಗಿಲ್ಲ ಅಂತಾನೆ. ಅವನ ಪಾಪ ನಮ್ಮ ಜೀಜು ಬಂಗಾರದಂತವ್ರು, ಕಪ್ಪು ಬಂಗಾರ. ಎಲ್ಲ ಬರ್ಡೇ ಪ್ಲಾನ್. ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು, 12 ಗಂಟೆಗೆ ಹೋಗಿ ಕೇಕ್ ಕಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ ಮಹಾನ್ ಬಾವ್ರು ನಾವಿಬ್ರು. ಅವ್ರು ನೋಡಿದ್ರೆ 8 ಗಂಟೆಗೆ ಕಟ್ ಮಾಡಿಸ್ತಿದ್ದೀವಿ. ಬರ್ಡೇ ಇರೋದು ನಾಳೆ, ಅವ್ರು ಇವತ್ತು ನೈಟೇ ಕಟ್ ಮಾಡಿಸ್ಬಿಟ್ಟು ಪಾರ್ಟಿ ತಗೋತಾ ಇದ್ವಿ. ಹೆಂಗೆ ನಾವು ಟ್ಯಾಲೆಂಟ್ ಹಿಂಗೆ ಗೈಸ್. ಇವಳ ಮಕ್ಕ ಕೇಳಕ್ಕಾಗ್ತಿಲ್ಲ ಗೈಸ್, ಅವ್ರದ್ದು ಕೇಳಕ್ಕಾಗ್ತಿಲ್ಲ. ರೀ ನಿಮ್ಮ ಮನೆಯವ್ರಿ ಅವ್ರು ರೋಸ್ ಹಾಕಡ್ರಿ. ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿ, ಅದ ಹೆಂಗ್ ಗೊತ್ತಾಗುತ್ತೆ ನಿಂಗೆ? ಹಿಂಗೆ ಸಡನ್ ಆಗಿ ತಿರ್ಗಿಸಕ್ಬೇಕಲ್ಲ. ತೆಗೆ ಸಾಕು. ಇವಳು ನಮ್ಮ ಪುಟ್ಟಿ ಪುಟ್ಟಿ. ನನ್ಕಿನ್ನ ಎಷ್ಟು ತಿಂಗಳು ಇಷ್ಟು ತಿಂಗಳಲ್ಲ, 20 ದಿನ 20 ದಿನ ಚಿಕ್ಕವಳು. ಆದ್ರೆ ಓದಿರೋದು ಮಾತ್ರ ಎಲ್ಲದ್ರಾಗೂ ಫಾಸ್ಟು. ಅಕ್ಕ ಒಂದು ವರ್ಷ ಮುಂಚೆ ಒಂದು ವರ್ಷ ಮುಂಚೆಗೆ ಎಲ್ಲ ಮುಗಿಸ್ಬಿಟ್ಟು ಒಂದು ವರ್ಷ ಮುಂಚೆಗೆ ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ರಿಚ್ ಕಿಡ್ ಆಗ್ಬಿಟ್ಟವಳೆ. ನಾವಿನ್ನು ಇವಾಗ ಸ್ಟಾರ್ಟ್ ಮಾಡಿದೀವಿ. ಅಯ್ಯೋ ನಾನು ಜಾಸ್ತಿ ಓದಿಲ್ಲ ಅಜ್ಜಿ. ಒಂದನೇ ಕ್ಲಾಸ್ನ ಬೇಗ ಪಾಸ್ ಆಗಿ ಸಣ್ಣಳಾಗ್ಬಿಟ್ಟವಳೆ, ದೊಡ್ಡಳಾಗ್ಬಿಟ್ಟವಳೆ. ನಾನು ಫೇಲಾಗಿ ಸಣ್ಣಳಾಗ್ಬಿಟ್ಟಿದ್ದೀನಿ. ಒಂದನೇ ಕ್ಲಾಸ್ 2 ಸಲ ಓದೋಳು, ಅದಕ್ಕೆ ಬೇಕಿತ್ತ. ಅಜ್ಜಿ ನೋಡಿ ದೊಡ್ಡಣ್ಣಂಗೆ ಡೈಲಾಗ್ ಅಂತವ್ರೆ. ದೊಡ್ಡಣ್ಣಂಗೆ ಮತ್ತೆ ಡೈಲಾಗ್ ಅದು. ಅವನು ಓದಿ ಫೇಲಾಗಿ ಅವ್ನು ಸಣ್ಣಗಾಗಿ ಪಸಕ್ ನಾ ದಪ್ಪ. ಓಕೆ ಗೈಸ್, ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ವಾಚ್ ಮಾಡ್ತಾರಿ. ಬಾಯ್. ಇನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಪುಟ್ಟಿ. ಅವಳು ಹೇಳಿದ ಮಾತೆಲ್ಲ ಕೇಳಿ. ನೀನು ಹೇಳೆ, ಏನ್ ಹೇಳ್ಬೇಕು? ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ಸ್ ಮಾಡಿ. ಆಂಟಿ ನಿಮ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಒತ್ತಿ. ಒತ್ತಿ ಗೈಸ್, ಒತ್ತಿ. ಎಲ್ಲರೂ ಚೆನ್ನಾಗಿ ಒತ್ತಿ. ಹಾಯ್ ಮಾಡಪ್ಪ. ಚಿಕ್ಕ ವ್ಲಾಗಿಗೆ ಹಾಯ್ ಮಾಡು. ಬೇಬಿ ಎಲಿಫೆಂಟ್ ಇದು. ಬೇಬಿ ಎಲಿಫೆಂಟ್ ಇದು. ಎಲಿಫೆಂಟ್ಗೆ ಮಮ್ಮಿ ಇದು ದೊಡ್ಡ ಎಲಿಫೆಂಟ್. ಅಜ್ಜಿ ಗಂಟೆ ಅಲ್ಲಾಡಿಸ್ತಾ ಐತೆ ಇವಾಗ ಇಷ್ಟೊತ್ತಲ್ಲಿ. ಬರ್ಡೇ ಬಾಯ್ಸ್ ಗೆಟಿಂಗ್ ರೆಡಿ ಫಾರ್ ಏನದು ಪೇ ಮಾಡಕ್ಕೆ ರೆಡಿ ಆಗಿದ್ದಾರೆ. ನಾವಿವಾಗ ಹೋಗದೆ, ಫುಲ್ ಪಾರ್ಟಿ ಮಾಡೋದೆ, 12 ಗಂಟೆ ಕೇಕ್ ಕಟ್ ಮಾಡೋದು ಮತ್ತು ಮಲ್ಕೊಳ್ಳೋದು. ಇದೇ ನಮ್ಮದು. ಬರ್ಡೇ ಬಾಯ್ ಫುಲ್ಲು ರೆಡಿ ಆಗಿದ್ದಾರೆ, ಹೆಲ್ಮೆಟ್ ಹಾಕೊಂಡು. ಚಲೋ 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 ಚಲೋ. ನೋಡು ತಿನ್ನಕ್ ಬಂದ್ರು ಮ್ಯಾಚ್ ನೋಡಕ್ ಬಿಡ್ತಾ ಇಲ್ಲ. ಅವ್ರಿಗೂ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ಇಕ್ಕೊಳ್ಳ, ನಾವು ನೋಡ್ತೀವಿ. ಕಣ್ಣೊಳಕ್ಕೆ ಇಕ್ಕ.
ಪಾಪ ನೀನು ಹೇಳಪ್ಪ, ನಿನ್ಗೇನು ಬೇಕಪ್ಪ? ನವಮಿ ಮಮ್ಮಿ ವಾಟ್ ಯು ವಾಂಟ್ ಬೇಬಿ? ಇವ್ನಿಗೆ ಅರ್ಜೆಂಟು ಗೈಸ್, ಇವನಿಗೆ ಗ್ರಿಲ್ಲು, ರೋಟಿ, ಇದೇನೋ ಕೆಂಪಗೈತೆ ಗೊತ್ತಿಲ್ಲ. ಕ್ರೆಡಿಟ್ ಅಲ್ಲ, ಕ್ರೆಡಿಟ್ ಆಗೋದು ಅವ್ರ ಅಕೌಂಟಿಂದಾನೆ. ಅದು ಡೆಬಿಟ್ ಆಗೋದಲ್ವೇನೋ ಅವ್ರ ಅಕೌಂಟಿಗೆ, ಡೆಬಿಟ್ ಆಗೋದು ಅವ್ರ ಅಕೌಂಟಿಂದಾನೆ. ಏನಿವಾಗ ಏನು ನಗದು ಬೇಡ. ಜೀಜೋ ಇವಾಗ ಸ್ಟಾರ್ಟ್ ಮಾಡೋದೇ ಬ್ಯಾಟಿಂಗ್ ಶುರು ಮಾಡ್ಬಿಡೋದೆ. ನಮ್ಮನೆ ಸರ್ವರು ಅಲ್ಲ, ಸರ್ವರ್ ಅಲ್ಲ, ಶೆಫು. ಇಲ್ಲಿ ಬಂದ್ರೆ ಕೆಲಸ ಮಾಡ್ತಾಳೆ. ಗೈಸ್ ಇವಾಗ ಎಲ್ಲರೂ ತಿನ್ನೋರು ಬಿಸಿ ಇದ್ದೀವಿ, ಸೊ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ನಾವೆಲ್ಲ ಯಾವ ವಂಶದವ್ರು ಗೊತ್ತಾ? ಮಟನ್ದಾರ್ ವಂಶದವ್ರು ಅಲ್ಲ, ಬಕಾಸೂರು ವಂಶದವ್ರು ನಾವೆಲ್ಲ. ಇವಳು ನಮ್ಮ ಅಕ್ಕ ಅಂತೂ ಪಕ್ಕ ಬಕಾಸೂರಿ ವಂಶ ಪಾರ್ಟು. ಪ್ರಸಾದ ಹಂಚ್ತಾವಳು ನಮ್ಮ ಅಕ್ಕ, ಮತ್ತೆ ಅವಳೇ ವಿಡಿಯೋ ಮಾಡೋದು. ಗೈಸ್ ನಮ್ಮ ಅಕ್ಕ ಪ್ರಸಾದ ಹಂಚ್ತಾವಳೆ ಗೈಸ್. ಊಟ ಆದ್ಮೇಲೆ ಪ್ರಸಾದ ಹಂಚ್ತಾವಳೆ. ಬರ್ತಡೇ ಬಾಯಿ ನೋಡ್ಬಿಟ್ಟು ದಂಡ ಕೊಡೋನೆ. ಇವಳು ಪ್ಲೇಟ್ನ ಮನೆಗೆ ತಗೊಂಡೋಗತ್ತವಳೆ ಅವಳೆ. ಎಂಡ್ ಆಫ್ ದ ಡಿನ್ನರ್. ಎಲ್ಲ ಬಾಯ್ ಎಲ್ಲ ಖಾಲಿ ಆಗಿದೆ. ಇವಾಗ ಮನೆಗೆ ಹೋಗ್ಬೇಕು. ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಇದೆ ಇನ್ನೂ. ಬರ್ತಡೇ ಬಾಯ್ ಫುಲ್ಲು ಶಾಕಲ್ಲಿದ್ದಾರೆ. ಅವ್ರು ನಮ್ಮನ್ನು ಮಾತಾಡ್ಸಲ್ಲ, ನಾವು ಅವ್ರು ಮಾತಾಡ್ಸಲ್ಲ. ಈ ಸೋಮ್ಕಂಡ್ ಒಳ್ಳೆ ಪ್ರಸಾದ ಥರ ಎಲ್ಲರೂ ನನಗೆ ಕೊಡೆ ಕುತ್ಕೊಂತವೆ. ಹೆಂಗಿತ್ತೇಳ, ಎಲ್ಲಿಗೆ ಬಂದಿದ್ವಿ ಅಂತಲೇ ಹೇಳಲಿಲ್ಲ ನಾವು. ಗೈಸ್ ನಾವು ಆಲ್ಬೇಕು ಬಂದಿದ್ದೀವಿ. ಇದು ಎಲ್ಲಿರೋದು? ರಾಜಾಜಿನಗರ್ ನೆಕ್ಸ್ಟ್ ಸ್ಟಾಪ್. ಗೈಸ್ ನಾವು ಆಲ್ಬೇಕು ಬಂದಿದ್ದೀವಿ. ಇದು ಇರೋದು ರಾಜಾಜಿನಗರ್ ನೆಕ್ಸ್ಟ್ ಸ್ಟಾಪು. ನನಗೆ ಲೊಕೇಶನ್ ಎಲ್ಲ ಗೊತ್ತಿಲ್ಲ. ಪ್ಲೇಸ್ ಯಾರಿಗಾರು ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿಬಿಡಿ. ಇದೆ ಆಲ್ಬೇಕ್ ರೆಸ್ಟೋರೆಂಟ್. ಸ್ಟ್ರೀಟ್ ಎಲ್ಲ ನೋಡ್ಕೊಂಬಿಡಿ ಗೈಸ್. ನನಗಂತೂ ಇಲ್ಲಿ ಬೆಂಗಳೂರಲ್ಲಿ ಯಾವ ಏರಿಯಾ ಅನ್ನೋದು ಗೊತ್ತಿಲ್ಲ. ಹ್ಞೂ, ಕೊಲೆ ಪಾತಕ ಅವನು ಅಲ್ಲಿ ಹೋಗ್ತಾವ ನೋಡಿ ಮುಂದೆಗಡೆ. ಊಟ ಆಯಿತು, ಚೆನ್ನಾಗಿ ತಿಂದಿದ್ದಾಯಿತು. ತಿನ್ನೋಕ್ಕೆ ಆಗಲಿಲ್ಲ ನನಗೆ, ಫುಲ್ಲು ಗ್ಯಾಸ್ಟ್ರಿಕ್ ಆಗಿ. ನಂದು ಎಲ್ಲನೂ ಇವಳು ಅವನೇ ಇಟ್ಕೊಂಡು ತಿಂದರು. ಈಗ ಯಾವುದಾಯ್ತು ಏರಿಯಾ ಹೇಳೋ? ಯಾವುದು ಏರಿಯಾ? ರಾಜಾಜಿನಗರ್ ನೆಕ್ಸ್ಟ್ ಸ್ಟಾಪು. ಆಲ್ಬೇಕು. ಚೆನ್ನಾಗಿತ್ತು ಊಟ. ಇವ್ರೇನಾದ್ರು ಪ್ರಮೋಷನ್ ಈ ವಿಡಿಯೋ ಏನಾದರೂ ಈ ರೆಸ್ಟೋರೆಂಟ್ ಅವ್ರು ನೋಡಿದ್ರೆ ನನಗೆ ಕರೆದು ಸನ್ಮಾನ ಮಾಡಿರಿ ಪ್ಲೀಸ್. ಪ್ರಮೋಷನ್ ಮಾಡ್ತಿದ್ದಾಳೆ ಇವಳು. ಹಾಂ, ಅನ್ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಈ ಹೋಟೆಲವರು ನನಗೆ ಪ್ರಮೋಷನ್ ಮಾಡಿದ್ರೆ ಪ್ರಮೋಷನ್ ಮಾಡಿದ್ದೀನಿ ಅಂತ ಒಂದು ಸನ್ಮಾನ ಮಾಡಿ, ಮತ್ತು ಇನ್ನೊಂದೆರಡು ಪ್ರಮೋಷನ್ ವೀಡಿಯೋಸ್ ಕೊಡಿ. ಚಕ್ಲಿ ಬೇಡನೆ. ಕೇಕ್ ಇದೆ ತಗೊಳೋದ? ಇದೆ ತಗೊಳ್ಳೋಣ ಕಡೆ. ತಗೋ ಅಷ್ಟೇ. ಇನ್ನೇನು ಚಾಕ್ಲೇಟ್ ಏನು ಬೇಡ ಅದೆಲ್ಲ ಜಾಸ್ತಿ ಆಯಿತು. ಇದು ಚೆನ್ನಾಗಿರುತ್ತೆ, ಆದರೆ ಅದೇನೋ ಆಗಿದೆ. ಏನಾಗಲ್ಲ, ಕಟ್ ಮಾಡೋಕ್ಕೆ. ಟ್ಯಾಕ್ಸ್ ಹಾಕ್ಬಿಟ್ಟ ಗೈಸ್ ಅವ್ರೆ. ಅವ್ರ ಅಕ್ಕಂಗೆ ಟ್ಯಾಕ್ಸ್ ಹಾಕೋದೇ ಇರ್ತಾರೆ. ಬೇಗ ಕೇಕ್ ಸೆಲೆಕ್ಟ್ ಮಾಡಬೇಕು, ಇನ್ನೂ ಹಾಕ್ತೀನಿ. ನಂಗೆ ಬೇಡ.
ಅಲ್ಲ ಗೈಸ್, ಇವಳು ಬರ್ಡೇ ಬಾಯ್ನ ಕರಿತಾವಳಿ ಯಾವ ಕೇಕ್ ಬೇಕು ಸೆಲೆಕ್ಟ್ ಮಾಡ್ರಿ ಅಂತ. ಅದೇನಾ ಚಿಂಪು ಚಿಂಪು ಅಂತ ಬರ್ಸ. ಹ್ಯಾಪಿ ಬರ್ಡೇ ಚಿಂಪು. ಚಿಂಪು CHIMPU ಚಿಂಪು. ಎಸ್ ಫೈನಲ್ಲಿ ಚಿಂಪು ಅಂತ ಬರ್ಸ್ತಾ ಇದೀವಿ. ಇವರೆಲ್ಲ ಪ್ರವೀಣ್ ಅಂತ ಬರ್ಸೋಣ ಅಂತಿದ್ರು, ನಾನು ಚಿಂಪು ಅಂತ ಬರ್ಸ್ತಾ ಇದ್ದೀವಿ. ಇವಳಿಗೆ ಆಗಲ್ಲ ಗೈಸ್, ನಾನು ಲಾಗ್ ಮಾಡೋದು ಕಂಡ್ರೆ ಆಗಲ್ಲ ಇವಳಿಗೆ. ನಮ್ಮ ಅಕ್ಕ ಅಂತ ಯಾವತ್ತೂ ಟ್ರೈ ಮಾಡಬೇಡಿ ಗೈಸ್, ಯಾಕೆ ಚೆನ್ನಾಗಿರಲ್ಲ? ವೇಸ್ಟ್ ಇದೇನೋ ಏನಿದು ತಿರುಮಲ ತಿರುಮಲ ಏನೋ ಚೆನ್ನಾಗಿರಲ್ವಂತ ಗೈಸ್. ಯಾರು ತಿರುಮಲೆನ ಟಿರಾಮಿಸು ಕೇಕ್ ಯಾರು ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಟ್ರೈ ಮಾಡ್ಬಿಟ್ಟು ಚೆನ್ನಾಗಿರ್ಲಿಲ್ವಂತೆ. ಅಂಡರ್ ಪಾಸ್ ಹೋಯ್ತಲ್ಲ, ಆ ರೋಡ್ ಐತಲ್ಲ, ಅಲ್ಲೇ ತಿಂದಿದ್ದು. 130 ರೂಪಾಯಿ ಪೀಸು, ಇಷ್ಟು ಇರಲಿಲ್ಲ ಅದು. ಮಶಪ್ನ ಕಳಿಸಿ ಕೇಕ್ ಮೇಲೆ ಇರ್ತಾರೆ. ಯಾಕೆ ಕೇಳಿದ್ರಿ? ಸಾಗರಿಸ ಜೇಜೋ ಏನಂತ ಹೆಸರು ಬಸ್ತೆ ಹೇಳು? ಚಿಂಪು. ಲೇ ಮಲಯಾಳಿ ಬಿಡಲೇ ಮಲಯಾಳಿ. ನಮ್ಮ ಭಾವ ಏನದು ನಮ್ಮ ಜೀಜು ಯಾವುದು ಆಷಾಢ ಬಂದಾಗಿಂತ 2 kg ಸಣ್ಣ ಆಗ್ಬಿಟ್ಟವ್ರಂತೆ. ಬೆಳ್ಳಗಿದ್ದವರು ಬ್ಲಾಕ್ ಆಗ್ಬಿಟ್ಟವ್ರಂತೆ. ಹೆಂಡತಿ ಮಿಸ್ ಮಾಡ್ಕೊಂಡು ಹೇಳ್ತಾವ್ರು ನೋಡಿ. ಎಷ್ಟು ಮುಖ ಮುಚ್ಕೊಂಡ್ರು ನಿನ್ನ ಚಂದ ಹಂಗೆ ಇರೋದು ಬಿಡು. ನಾಚಿಕೆ ಗಂಚಿಗೆ ಆಫ್ ಮಾಡಿದೆ ಬಿಡು. ಇನ್ನು ಹೆಂಗಸ್ರುಗಳು ಯಾವುದೋ ಇದು ವಿಜಯ್ ಕೃಷ್ಣ ಬೇಕರಿ ಆ್ಯಂಡ್ ಸ್ವೀಟ್ಸ್, ಇಲ್ಲಿ ಬಂದು ಕೇಕ್ ತಗೊತಾ ಇದ್ದೀವಿ. ಬರ್ತಡೇ ಬಾಯ್ ಮುಂದೆನೇ, ಅದು ಬರ್ತಡೇ ಬಾಯ್ ಕರ್ಕೊಂಡೋಗಿ ಕೇಕ್ ತಗೊಳೋದು. ಇದೇ ನಮ್ಮ ಕತೆ. ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಮಾಡಿದ್ದೀನಿ. ಅವ್ನ ಫೇಸ್ನ ಇವಾಗ ಬಂದ್ಬಿಟ್ಟು ಮುಖ ಮುಚ್ಕೊಂತವನೆ. ಸಾಕು ಬಿಡು. ಏನು ನೀನು ಯಾವ ಹುಡುಗಿನ ಇವಾಗ ನೋಡಲ್ಲ, ಅಲ್ಲೇ ಮದುವೆ ಆಗ್ಬಿಟ್ಟಿದ್ಯಾ ಬಿಡು. ಆಯ್ತು, ಕಟ್ ಮಾಡಿದೆ. ಓಕೆ ಗೈಸ್, ನಮ್ಮ ಮೆಶಿಪುಟ್ಟಿ ನೋಡಿ ಗೈಸ್, ಎಲ್ಲರೂ ಕೆಳಗಡೆ ನಿಂತ್ಕೊಂಡು ಐಸ್ಕೊಂಡು ತಗೊಂಡ್ರೆ ಮೇಲೆ ನಿಂತ್ಕೊಂಡು ತಗೊಂತಾವಳೆ. ಯಾಕಂದ್ರೆ ಐದು ಸಾಕಾಗಲ್ವಲ್ಲ ಅದಕ್ಕೆ. ಯಪ್ಪ ಮುಗಿಯಲ್ಲ ಗೈಸ್, ಇವಾಗ ಮುಗಿಯಲ್ಲ, ಇನ್ನೂ ಮುಗಿಯಲ್ಲ. ತಿಂದ್ರು, ಹೇಗಿದ್ರು, ಕುಡಿದ್ರು. ಇವಾಗ ಐಸ್ ಕ್ರೀಮ್ ಅಂತೆ. ಆಗಲ್ಲಪ್ಪ, ನಮ್ಗಾಗಲ್ಲ. ಲೇ ಅಷ್ಟು ಬಾರೆ ಸಾಕು. ಈ ಗಂಡ ಅಂತಿಲ್ಲವು ಇಲ್ಲಿಲ್ಲೇನೆ. ಅಯ್ಯೋ ನೋಡೋಕ್ಕಾಯ್ತಿಲ್ಲ ಗುರು, ನಮ್ಗೆ ಈ ಗಂಡಾಗ ಇನ್ನೂ ಇಲ್ಲಿ ಒಬ್ರು ಗಾಡೆಗೆ, ಒಬ್ರು ಅಲ್ಲಿ. ನಡಿಯ ಪಾಪ ನಾವು ಹೋಗೋಣ. ಗೈಸ್, ನಮ್ಮ ಬಾವ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಬಂದವ್ರೆ ನೋಡಿ ಗೈಸ್. ಅಲ್ಲ, ಕೇಕ್ ಸಿಗುತ್ತೆ ಅಂತ 12 ಗಂಟೆಗೆ ಪಕ್ಕ ಕರೆಕ್ಟಾಗಿ ಬಂದ್ಬಿಟ್ಟವ್ ನೋಡಿ ಗೈಸ್. ಹ್ಯಾಪಿ ಬರ್ಡೇ ಚಿಂಪು ಅಂತ ಬರ್ಸಿದ್ದೀನಿ, ನಾನೇ ಬರ್ಸಿರೋದು. ಚಿಪ್ಪು ಅಲ್ಲ ಚಿಂಪು ಅಂದ್ರೆ ಇವನೇ. ನಾನು ಮಾತಾಡಿಸ್ತಿಲ್ಲ, 10 ದಿನ ಆಯ್ತು ಚಿಂಪುನ್ ಮಾತಾಡಿಸಿ. ಪಾರ್ಟಿ ಮಾತ್ರ ತಗೊಂತೀನಿ, ಅದು ವರ್ಷ ಮಿಸ್ ಆಗಬಾರ್ದು. ಫೋಟೋಸ್ ಎಲ್ಲ ಐಫೋನಲ್ಲಿ ಚೆನ್ನಾಗಿ ತೆಗೀರಪ್ಪ. ನಿನ್ ಸೈಡಿಗೆ ಬಾ, ನಿನ್ನಿಂದನೇ ಹಬ್ಬ ಬೆಳಕು ಕಾಣಿಸ್ತಿಲ್ಲ. ಅದನ್ನ ಆಫ್ ಮಾಡಪ್ಪ, ಡಂಗೂರನ. ಅದೊಂದು ಡಂಗೂರ ಪಡ್ಕೊಂಡಿದೆ. ಇರು. ಇದು ಬೇಕಿತ್ತು. ಅವ್ರ ಹೆಂಡತಿ ಕೈಲಿ ಕೊಡು ಪಾಸ್ವರ್ಡ್, ಅವ್ರಿಗೆ ಗೊತ್ತಿರುತ್ತೆ. ಜೀಜು ಎದ್ದು ಬಾ. ನಿಮ್ಮ ಹೈಟಿಗೆ ಅದು ಸಾಕಾಗ್ತಿಲ್ಲ, ಸ್ವಲ್ಪ ಕೆಳಗೆ ಕುತ್ಕೊಳ್ರಿ. ನೀನ್ ಎಲ್ಡು ಹಂಗ್ ಮಾಡಕ್ಕಾಗುತ್ತಾ? ಸುಧಾ ನೀನ್ ಮಾಡಿದ್ರಾಗ
ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಅದು ತಾನೇ ಇಲ್ಲ ಗೈಸ್, ಅದು ನಂದಾದೀಪ ಬೆಳಗ್ಲಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಆಗೋ ಡೇ ಟು ಯು. ಅವ್ರು ನೋಡಿ ಕಳ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿಂಪು. ಅಕ್ಕ ಏನೋ ಹಂಗೆ ನಮ್ ತನುಗ ಕೇಕ್ ಮೇಲೆ ಕಣ್ಣಿತ್ತು ಅವಾಗಿಂಟ. ಫೈನಲಿ ಆಸೆ ತೀರಿಸ್ಕೊಂಡ್ಬಿಟ್ಲು. ಅವಳೆ ತಿನ್ನಕ್ ಹೋಗ್ತಾವಳೆ ಗೈಸ್, ಅವಳೆ ತಿನ್ನಕ್ ಹೋಗ್ತಾವ್ ನೋಡ್ರಿ. ಅವ್ನಿಗೆ ತಿನ್ಸ್ರಿ ಅಂದ್ರೆ ನೋಡ್ ಅಲ್ಲೇ ಮತ್ತೆ ತಿನ್ನುತ್ತಾಳೆ. ಇನ್ನೊಂದ್ ಪೀಸ್ ಕೊಟ್ಬಿಟ್ಟು ಅವಳಿಗೆ. ಅಯ್ಯೋ ಐಟ್ ಮ್ಯಾಚ್ ಆಗ್ತಿಲ್ಲ ಕಣ್ರು. ಇದು ಐಟ್ ಪಕ್ಕ ಐಟು, ಮ್ಯಾಚಿಂಗ್ ಐಟ್ ಇದು. ಮುಸ್ತಫಾ ಅವನಿಗೆ ತಿನ್ಸ್ರೆ ಇವ್ರೇ ತಿಂತಾರ ಗೈಸ್. ಇಲ್ಲಿ ನೋಡ್ರು, ಅಲ್ಲಿ ನೋಡ್ರು. ಇಬ್ರು ಬಾವ ಇದ್ರು ಬಂದ್ರು. ನೀವು ಬಂದ್ಬಿಡ್ರಿ ಈ ಕಡೆ. ಬಂದ್ಬಿಡ್ರಿ. ಹೊಸ ಬಾಮ ಇದ್ರು. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬಾಮ ಇದ್ರ ಜಾತ್ರೆಯೇ. ಅಯ್ಯೋ ತಡ್ಕೊಳಕಾಯ್ತು. ಬರ್ಬೇಕಾದ್ರೆ ಗಾಡಿ ಮೇಲೆ ಕುತ್ಕೊಂತ ಇಲ್ಲ. ಚಿಂಪಣ್ಣಿ ಮಾತಾಡ್ಸ ಚಿಂಪಣ್ಣಿ ಆಡ್ಕಾಬಿಡ. ಪಾಪಗೆ ಅಷ್ಟೇ ಆಯ್ತು ಎಲ್ಲರೂ. ಆಯ್ತು ಗೈಸ್, ಬಾರ್ಡೇ ಪಾರ್ಟಿ ಆಯ್ತು. ಕೇಕ್ ಕಟಿಂಗ್ ಆಯ್ತು 12 ಗಂಟೆಗಿನ ಮುಂಚೆನೆ. ಒಂದ್ಸಲ ಹ್ಯಾಪಿ ಬರ್ತ್ಡೇ ಚಿಂಪು. ನಮ್ಮನೆ ಮನೆಯಾಳಿ ಅವಳಾಗಲ್ಲ. ಅಪ್ಪ ನೀವ್ ಅಡ್ವಾನ್ಸ್ ಆಗಿ ಬಂದ್ರಲ್ಲಪ್ಪ ಕೇಕ್ ತಿನ್ನಕ್ಕೋಸ್ಕರ. ಈ ರಾಮನ್ನ ಕಾದು ಸೀತೆ ಹೆಂಗಾಗ್ಬಿಟ್ಟು ಸರ್ಗೋಗ್ಬಿಟ್ಟವ್ರೆ. ಮುಗೀತು ಪಾರ್ಟಿ. ಇವೆಲ್ಲ ಹೊರಡದೆ. ಎಲ್ಲಾರು ನಾಳೆ ಕೆಲಸ, ಇವಾಗ ಮಲ್ಕೊಳದೆ. ಬಾಯ್. ಸೊ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ ಚಿಂಪುಗೆ ಹ್ಯಾಪಿ ಬರ್ತ್ಡೇ ಚಿಂಪು ಅಂತ ಎಲ್ಲರೂ ಕಮೆಂಟ್ ಮಾಡಿ. ನಮ್ ಚಿಂಪು ನನ್ಗಿನ್ನೂ ಲವ್ ಹೇಳಿಲ್ಲ, ಅವನ ಹತ್ರ ಹೇಳ್ಸಿ. ಹೇಳೋ ಲವಿ ಚಿಂಪು. ಲವಿ ಒಂದಾಗ್ಬಿಟ್ವಿ ಮತ್ತೆ ನಾವು. ಬಾಯ್ ಗಾಯ್ಸ್.